ಆದಿಯನ್ನ ಕರ್ಕೊಂಡು ಮೀನಾಕ್ಷಿ ಅವರು ಮಾತಾಡೋಕೆ ಅಂತ ಬರ್ತಾರೆ. ನೋಡು ಅದೇ ನನಗೆ ತುಂಬಾ ಗಾಬರಿ ಆಗ್ತದೆ, ಬೆಳಗ್ಗೆ ಆಗೋದನ್ನೆಲ್ಲ ನೋಡಿ ನಮ್ಮ ಕುಟುಂಬಕ್ಕೆ ತಟ್ಟದ ಆ ತಾಂಡವ ಇನ್ನು ಒಳ್ಳೆಯವನ, ಅವನು ಜೈಲಿಗೆ ಹೋಗಿರ್ಬೋದು, ಆದರೆ ಹೋಗಬೇಕಾದ್ರೆ ಅವ್ನ ಮುಖದಲ್ಲಿ ಎಷ್ಟು ಕೋಪ ಸಿಡ್ಕು ಇತ್ತು ಗೊತ್ತಾ. ಇದರಿಂದ ನಮಗೆ ತೊಂದರೆ ಆಗಬಹುದು, ನಿನಗೆ ತೊಂದರೆ ಆಗಬಹುದು, ನನಗೆ ತುಂಬ ಗಾಬರಿ ಆಗ್ತದೆ. ಚಿಕ್ಕದ್ರಿಂದ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೆ ನಿನ್ನ, ಆದರೆ ಈಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ ಅಂತಾರೆ. ಇಲ್ಲ ಅದೇ ಆ ರೀತಿ ಏನಾಗಲ್ಲ, ಜೈಲಲ್ಲಿದ್ದಾರೆ, ಏನು ಪ್ರಾಬ್ಲಮ್ ಆಗುತ್ತೆ, ಖಂಡಿತ ನಾನು ಭಾಗ್ಯ ಇಬ್ಬರು ಎಲ್ಲವನ್ನ ಕೂಡ ಫೇಸ್ ಮಾಡ್ತೀವಿ ಅಂತಾರೆ. ಭಾಗ್ಯದಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಮೀನಾಕ್ಷಿ ಅವರು ಹೇಳಿದಾಗ ಆದಿ ಅದನ್ನು ತಳ್ಳಿ ಹಾಕಿ ಹೋಗ್ಬಿಡ್ತಾರೆ. ಇದರಿಂದಾಗಿ ಮೀನಾಕ್ಷಿ ಸೆಟ್ ಆಗ್ತಾರೆ. ನಿಜಕ್ಕೂ ಇಲ್ಲಿ ಮೀನಾಕ್ಷಿ ಒಳ್ಳೆಯವರ ಅನ್ನೋ ಕನ್ಫ್ಯೂಷನ್ ಶುರುವಾಗುತ್ತೆ. ಯಾಕಂದ್ರೆ ಇಲ್ಲಿ ಆದಿ ನನ್ನ ಕಪಿಮುಷ್ಟಿಯಿಂದ ಜಾರಿ ಹೋಗ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಇದಾಗಬಾರ್ದು ಅಂತ ಬೇರೆ ರೀತಿಯಲ್ಲಿ ಮೀನಾಕ್ಷಿ ಮಾತನಾಡ್ತಾರೆ. ಆ ಕಡೆ ಆದಿ ಮತ್ತೆ ಭಾಗ್ಯಗೆ ಫಸ್ಟ್ ನೈಟ್ಗೆ ಎಲ್ಲ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದಿ ಇದನ್ನೆಲ್ಲ ಯಾಕೆ ಮಾಡಿದ್ರೆ, ಅವಶ್ಯಕತೆ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಈ ಕಡೆ ಪೂಜಾ ಭಾಗ್ಯನ ಕರ್ಕೊಂಡು ರೂಮಿಗೆ ಬರಬೇಕಿದ್ರೆ ಮೀನಾಕ್ಷಿ ಅವರು ಭಾಗ್ಯ ಜೊತೆ ಮಾತಾಡಬೇಕು, ನಾನು ಅವಳನ್ನ ಆದಿ ರೂಮಿಗೆ ಬಿಡ್ತೀನಿ ಅಂತ ಹೇಳಿ ಪೂಜಾನ ಕಳಿಸ್ತಾರೆ. ನಂತರ ನೋಡು ಭಾಗ್ಯ, ನನ್ನ ಆದಿ ಮೊದಲು ಈ ರೀತಿ ಇರಲಿಲ್ಲ, ನನ್ನ ಮಾತನ್ನ ಮೀರಿ ಏನು ಮಾಡ್ತಿರ್ಲಿಲ್ಲ, ಆದರೆ ಇವತ್ತು ಎಲ್ಲವೂ ಕೂಡ ಬದಲಾಗಿದೆ. ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಆದರೆ ನನಗೆ ಯೋಚನೆ ಆಗಿರೋದು ಆದಿ ಬದುಕಿನ ಬಗ್ಗೆ. ನಿನಗೂ ಪಾಸ್ಟ್ ಇದೆ, ಅವನಿಗೂ ಪಾಸ್ಟ್ ಇದೆ, ನೀವಿಬ್ರು ಕೂಡ ನಿಮ್ಮ ಪಾಸ್ಟನ್ನು ಮರೆತು ಮುಂದೆ ಸಾಗಬೇಕಾಗತ್ತಾ. ನೀನು ಆದಿಯನ್ನು ಚೆನ್ನಾಗಿ ನೋಡ್ಕೋಬೇಕಾಗತ್ತಾ. ಯಾಕಂದರೆ ನನಗೆ ಆದಿ ಚೆನ್ನಾಗಿರೋದು ತುಂಬಾ ಮುಖ್ಯ. ನೀನು ನಿನ್ನ ಪಾಸ್ಟನ್ನು ಬಿಟ್ಟು ಮುಂದೆ ಸಾಕ್ತೀನಿ ಅಂತ ನನಗೆ ಮಾತು ಕೊಡು ಅಂತ ಹೇಳಿದಾಗ ಭಾಗ್ಯ ಖಂಡಿತ ನನ್ನ ಪಾಸ್ಟಿಂದ ಯಾವುದೇ ರೀತಿ ಆದಿಯವರ ಬದುಕಿಗೆ ತೊಂದರೆ ಆಗೋದಿಲ್ಲ ಅಂತ ಮಾತು ಕೊಟ್ಟೇ ಬಿಡ್ತಾರೆ. ನಂತರ ಇಲ್ಲಿ ಆದಿ ರೂಮಿಗೆ ಬರ್ತಿದ್ದಾಗೆ ಭಾಗ್ಯಗೆ ಶಾಕ್ ಆಗುತ್ತೆ. ಆ ಒಂದು ಅರೇಂಜ್ಮೆಂಟ್ನ ನೋಡಿದೆ. ಮುಜುಗರಕ್ಕೆ ಒಳಗಾಗಬೇಡಿ, ಇದೆಲ್ಲ ಅಪ್ಪ ಮತ್ತು ಕಿಶನ್ ಪ್ಲ್ಯಾನ್, ನನಗೆ ಗೊತ್ತಿದ್ರೆ ಬೇಡ ಅಂತ ಹೇಳ್ತಿದ್ದೆ, ನೀವು ಮುಜುಗರ ಮಾಡ್ಕೋಬೇಡಿ ಅಂತ ಆದಿ ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯ ಮೀನಾಕ್ಷಿ ಅವರಿಗೆ ಕೊಟ್ಟ ಮಾತನ್ನೇ ನೆನಪು ಮಾಡ್ಕೋತಿದ್ದಾರೆ. ಆ ಕಡೆ ಕುಸುಮ ಅವರು ವಿಡಿಯೋನ ವೈರಲ್ ಮಾಡಿಸಿದ್ದು ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಇದರ ಮುಖಾಂತರವಾಗಿ ಯಾರೋ ಮೀಡಿಯಾ ಹಾಗೆ ಯೂಟ್ಯೂಬರ್ ಸೇರಿಕೊಂಡು ಇದನ್ನು ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಜೊತೆಗೆ ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚೋಕ್ಕೂ ಕೂಡ ಕುಸುಮರು ಮುಂದಾಗ್ತಿದ್ದಾರೆ. ಅವ್ರ ಹಿಂದೆ ಯಾರೋ ದೊಡ್ಡ ಮನುಷ್ಯರಿದ್ದಾರೆ ಅಂತ ಗೊತ್ತಾಗ್ತದೆ. ಇತ್ತ ಕಡೆ ಆದಿ ಭಾಗ್ಯಳನ್ನ ಒಂದು ಪ್ರಶ್ನೆ ಕೇಳ್ತಾರೆ, ನಿಮಗೆ ಮೀನಾಕ್ಷಿ ಅತ್ತೆ ನಿಮ್ಮ ಪಾಸ್ಟಿಂದ ನಂಗೆ ತೊಂದರೆ ಆಗಬಾರ್ದು ಅಂತ ಮಾತು ತಗೊಂಡ್ರ ಅಂತ. ಈ ಕಡೆ ಭಾಗ್ಯ ಏನು ಉತ್ತರ ಕೊಡ್ತಾರೆ, ಇಲ್ಲಿ ತನ್ಮಯ್ ಮನೆಗೆ ಬಂದಿದ್ದಾನೆ, ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.